ತಂದೆ ಸಾಯಿಬಾಬಾ, ಭಕ್ತರನ್ನು ಉದ್ಧರಿಸುವ ಮಹಾದೇವ ನೀನು. ಈ ನಿನ್ನ ಮಗಳ ತಪ್ಪು ಮಾಡಿರುವುದನ್ನೆಲ್ಲ ದಯವಿಟ್ಟು ಕ್ಷಮಿಸು ತಂದೆ. ಯಾಕಂದ್ರೆ ನನ್ನ ತಾಯಿಯ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಅದಕ್ಕಾಗಿ ಹಣಕ್ಕಾಗಿ ಈ ರೀತಿ ಕೆಟ್ಟ ಕೆಲಸವನ್ನು ಮಾಡುತ್ತಿರುವ ತಂದೆ. ನನ್ನ ತಾಯಿ ಹುಷಾರಾದ ಬಳಿಕ ಸೂರ್ಯನನ್ನು ಮದುವೆ ಆಗಿ ನನ್ನ ತಾಯಿಯೊಂದಿಗೆ ನಾನು ಸುಖವಾಗಿರ್ತೀನಿ. ಅವರು ನಾನು ಯಾವ ತಪ್ಪನ್ನು ಮಾಡೋದಿಲ್ಲ. ಏನು ಮಹಾರಾಣಿಯವರು ಸಿರಿಸುಖದಕ್ಕೆ ಮಾತನಾಡುತ್ತಿರುವುದಿಲ್ಲ, ಏನು ವಿಷಯ? ಬನ್ನಿ ಸೂರ್ಯ, ನಮ್ಮ ಪ್ರೀತಿ ವಿಷಯನ ನಮ್ಮ ತಾಯಿಗೆ ತಿಳಿಸಿ ನಮ್ಮಿಬ್ಬರ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಅದಕ್ಕೆ ಏಕೆ ಚಿಂತಿಸುವೆ ಜ್ಯೋತಿ? ಏಕೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಿಮ್ಮ ಗುಣಗಳ ಬಗ್ಗೆ ನಾನು ಅಪನಂಬಿಕೆ ಪಟ್ರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ. ಹೌದು ಜ್ಯೋತಿ, ಅಂದ ಹಾಗೆ ನೀನು ಯಾರ ಮನೆಯಲ್ಲಿರುವೆ? ನಾನು ವಿಶ್ವನಾಥ್ ಮನೆಯಲ್ಲಿರುವೆ. ಏನು ಕೆಲಸ ಮಾಡುವೆ ಜ್ಯೋತಿ? ಮಿಲ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಜ್ಯೋತಿ. ಆದಷ್ಟು ಬೇಗ ನನ್ನ ತಂಗಿಯ ಮದುವೆ ಮಾಡಿ ನನ್ನಿಬ್ಬರ ತಮ್ಮಂದಿರ ಒಪ್ಪಿಗೆ ಪಡೆದು ನಾವಿಬ್ಬರು ಸತಿಪತಿಗಳಾಗೋಣ. ಇಷ್ಟು ವಿಷಯ ಹೇಳ್ಬಿಟ್ರಲ್ಲ, ನನಗೆ ತುಂಬಾ ಸಂತೋಷ ಆಯ್ತು. ಈಗ ನನಗೆ ಆಗ್ತಾ ಇರೋ ಖುಷಿಗೆ ಕುಣಿದು ಕುಂಬಳಿಸಬೇಕು ಅಂತ ಇದೆ. ಮತ್ತೆ ಕಡಾಚಿನ ಕುಣಿದು ಬಿಡು. ಆದ್ರೆ ಅದಕ್ಕೊಂದು ಬೇಕಲ್ಲ. ಏನು? ಮುತ್ತು. ಗೊತ್ತು, ಆದರೆ ಈಗಲ್ಲ. ಮತ್ತೆ ಯಾವಾಗ? ಗೊತ್ತು, ಮುಳುಗಿದಾಗ. ಈಗ ಕತ್ಲೆ ಆಗಿದೆಯಲ್ಲ. ಹೌದು, ಕತ್ತಲೆ ಇದೆ. ಪ್ರೀತಿ ಇರುವಲ್ಲಿ ತಾನೇ ಬೆಳಕು ಹುಟ್ಟುವುದು. ತುಂಬಾ ಸಾಧ್ಯ ನೀವು. ಮತ್ತೆ ನೀನೇನು ಕಮ್ಮಿನಾ? ಸಂಗಾತಿಯೇ 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 ಸಂಗಾತಿಯೇ
ಮದುವೆ ಮನದ ಭಾಷೆಯು ಉಡುಗೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 ಲಾ 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 ಸೂರ್ಯ, ನಾನು ನಿನಗೆ ಒಂದು ಮಾತು ಕೇಳ. ಅದೇನಂತ ಹೇಳು ಜ್ಯೋತಿ. ಸೂರ್ಯ, ನಮ್ಮಿಬ್ಬರ ಮದುವೆ ಆದ ನಂತರ ನಮ್ಮ ತಾಯಿನ ನಮ್ಮ ಜೊತೆ ತಗೋ ಇಷ್ಟಲ್ಲ. ಯಾರು ಬೇಡ ಅಂದ್ರು ಜ್ಯೋತಿ. ನಿನ್ನ ತಾಯಿ ನನಗೂ ತಾಯಿ ತಾನೇ. ಚಿಕ್ಕಂದಿನಲ್ಲೇ ತಂದೆ ತಾಯಿಯ ಪ್ರೀತಿಯನ್ನೇ ಕಾಣದೆ ಬೆಳೆದಿರುವ ಈ ತಪ್ಪಲಿಗೆ ನಿನ್ನ ತಾಯಿಯ ಪ್ರೀತಿನಾದರೂ ಸಿಗುತ್ತೆ. ಜ್ಯೋತಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನಂತ ಹೇಳಿ ಸೂರ್ಯ. ನನ್ನಿಬ್ಬರ ತಮ್ಮಂದಿರು ನನ್ನ ಎರಡು ಕಣ್ಣುಗಳು ಇದ್ದ ಹಾಗೆ. ಅವರೇನಾದರೂ ತಪ್ಪು ಮಾಡಿದರೆ ಹೊಟ್ಟೆಯಲ್ಲಿ ಹಾಕಿಕೊಂಡು ಅವರನ್ನು ನಮ್ಮ ಮಕ್ಕಳಂತೆ ನೋಡಿಕೊಳ್ಳಬೇಕು ಜ್ಯೋತಿ. ಆಯ್ತು ಸೂರ್ಯ, ನಿಮ್ಮ ಮನೆಯಲ್ಲಿ ನಂತರ ಮಾಡದಂತಿರುವ ಈ ನಿಮ್ಮ ಮನೆಯನ್ನ ನಾನು ಸುಖ ಸಂತೋಷಗಳಿಂದ ನೋಡ್ಕೊಳ್ತೀನಿ. ಈ ಮಾತು ಸತ್ಯ ಸೂರ್ಯ. ಸಂತೋಷವಾಯಿತು ಜ್ಯೋತಿ, ನೀ ಹೇಳಿದ ಮಾತುಗಳನ್ನು ಕೇಳಿ. ನನಗೆ ಹೊಲದಲ್ಲಿ ಸ್ವಲ್ಪ ಕೆಲಸವಿದೆ, ನಾನಿನ್ನು ಬರಲಿ. ಆಗ್ಲಿ ಸೂರ್ಯ, ಹೋಗ್ಬೇಕು. ಏನು ಜ್ಯೋತಿ, ಪ್ರಶಾಂತವಾದ ಈ ಬೃಂದಾವನದಲ್ಲಿ ಹಕ್ಕಿಯಂತೆ ಮೋಡದಲ್ಲಿ ತೇಲಾಡುತ್ತಿವೆಯಲ್ಲ, ಏನು ವಿಷಯ? ಹಾಗೇನಿಲ್ಲ, ಮಿಲ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಜ್ಯೋತಿ, ನಿನ್ನಿಂದ ಒಂದು ನನಗೆ ಮುಖ್ಯವಾದ ಕೆಲಸವಾಗಬೇಕಾಗಿದೆಯಲ್ಲ. ಅದೇನಂತ ಹೇಳಿ ವಿಶ್ವ, ಖಂಡಿತ ನನ್ನ ಕೈಲಾಗೋದಾದ್ರೆ ಮಾಡೇ ಮಾಡ್ತೀನಿ. ನೋಡು ಜ್ಯೋತಿ, ಲಕ್ಷ್ಮಿ, ನಾನು ಪ್ರೀತಿಸುತ್ತಿರುವ ಲಕ್ಷ್ಮಿ ನನ್ನ ಬದಲಾಗಿ ನನ್ನ ತಮ್ಮನನ್ನು ಮದುವೆಯಾಗಬೇಕೆಂದು ಹಂಚು ಹಾಕಿ ಕನಸು ಕಾಣುತ್ತಿದ್ದಾರೆ. ಅದಕ್ಕಾಗಿ ಸರಸ ತುಂಬಿರುವ ಅವರ ಮನೆಯಲ್ಲಿ ಬಿರುಕು ಚಂಡಮಾರುತವನ್ನು ಎಪ್ಪಿಸಬೇಕಾದರೆ ಆ ಸೂರ್ಯಚಂದ್ರನನ್ನು ಬುಟ್ಟಿಗೆ ಹಾಕಿಕೊಂಡು ತದನಂತರ ಮಧುನನ್ನು ಮದುವೆ ಆಗಿ ಸರಸ ತುಂಬಿರುವವರ ಮನೆಯನ್ನು ವಿರಸ ಒಟ್ಟಿಸಿ ಮನೆಯಿಂದ ಆಚೆ ಕಳಿಸಬೇಕು. ಸಾಧ್ಯವಿಲ್ಲ, ಮನೆ ಮುರಿಯೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಹಾಗಾದರೆ ಹಿಂದೆ ಕಟ್ಟು ಗಡ್ಡ ಮುಟ್ಟೇನ ಜಾಗ ಖಾಲಿ ಮಾಡು. ಏಕೆಂದರೆ ಈ ಕೆಲಸಕ್ಕೆ ಬೇರೆ ಹುಡುಗಿಯನ್ನು ನೇಮಿಸುತ್ತೇನೆ. ದಯವಿಟ್ಟು ಹಾಗೆ ಕಳಿಸು. ವಿಶ್ವ, ನೋಡು, ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ. ಹಣ ಬೇಕಾದರೆ ಈ ಕೆಲಸ ಮಾಡು, ಇಲ್ಲವಾದರೆ ಮಿಂಡರಿಗಾಗಿ ಗಂಡನನ್ನೇ ಕೊಲೆ ಮಾಡುವ ಹೆಣ್ಣು ಈ ತುಂಬಿರುವ ಕಾಲದಲ್ಲಿ ಇಂಥ ಸಣ್ಣ ಕೆಲಸಕ್ಕೆ ಹೆಣ್ಣುಗಳಿಗೇನು, ಮನೆ ಮುರಿಯುವ ಕೆಲಸಕ್ಕೆ ಹೆಣ್ಣುಗಳಿಗೇನು ಕಡಿಮೆ. ಅಯ್ಯೋ ದೇವ್ರೇ, ಇದೆಂತಹ ಸ್ಥಿತಿಗೆ ನನ್ನನ್ನು ತಂದಿರುತ್ತೆ. ನಂದನ ವನದಂತಿರುವ ನಿಮ್ಮ ಮನೆಯನ್ನ ಸುಖ ಸಂತೋಷಗಳಿಂದ ನೋಡ್ಕೊಳ್ತೀನಿ ಅಂತ ಈಗ ನಾನೇ ಮಾತು ಕೊಟ್ಟೆ. ಆದ್ರೆ ಅಷ್ಟರಲ್ಲಿ ಅವರು ಇವರೆಲ್ಲ ಮನೆಯನ್ನೇ ದೂರ ಮಾಡುವಷ್ಟು ಕಠೋರ ಸ್ಥಿತಿಯನ್ನು ತಂದ್ಬಿಟ್ಟೆ ಅಲ್ಲಪ್ಪ ಕೈಯಲ್ಲಿದ್ದು. ಈಗ ನಾನೇನ್ ಮಾಡ್ಲಿ? ಹೌದು, ನಾನು ಅವರನ್ನ ಅಗಲಿಕೆಯನ್ನು ಮಾಡ್ಲೇಬೇಕು. ಯಾಕಂದ್ರೆ ನನ್ನ ತಾಯಿ ಉಳಿಬೇಕಂದ್ರೆ ನಾನು ಈ ಕೆಲಸ ಮಾಡ್ಲೇಬೇಕು. ಹೇಳು ಜ್ಯೋತಿ, ಯಾವ ನಿರ್ಧಾರಕ್ಕೆ ಬಂದೆ? ಈ ಕೆಲಸವನ್ನು ನಾನೇ ಮಾಡುತ್ತೇನೆ. ಯಾಕೆಂದ್ರೆ ಬಡತನದ ಭೂತ ಕಾಡುತ್ತಿದೆಯಲ್ಲ, ಅದಕ್ಕೆ ಹೇಗಾದ್ರೂ ನನ್ನ ತಾಯಿಯನ್ನು ಉಳಿಸಿಕೊಳ್ಳಲೇಬೇಕಲ್ಲ. ಚಿಂತಿಸಬೇಡ ಜ್ಯೋತಿ, ಹಣ ಬೇಕಾದಷ್ಟು ತಗೋ. ನಿನ್ನ ಪ್ರಾಯ ಇರುವುದರೊಳಗೆ ಇಂಥ ಕೆಲಸ ಮಾಡಿ ಹಣ ಗಳಿಸಬೇಕು. ಏಕೆಂದರೆ ಮಾಗಿ ಹೋದ ಹೆಣ್ಣು, ಹೊಳೆತ ಹೋದ ಹಣ್ಣು ಎರಡು ಒಂದೇ ನನ್ನ ದೃಷ್ಟಿಯಲ್ಲಿ. ನಿಜವಿದೆ ವಿಶ್ವ, ನಿಮ್ಮ ಮಾತು. ಓದಿ ಪದವೀಧರಳಾದ್ರೂ ಎಲ್ಲೂ ನನಗೆ ಕೆಲಸನೇ ಸಿಗ್ಲಿಲ್ಲ. ಆಗ ನನ್ನನ್ನ ಸಾಕಿ ಸಲ್ಲಿಸಿದವರು ನೀವು ಅಂದಾಗ ನೀವು ಹೇಳಿದಂತೆ ಕೇಳುವುದು ನನ್ನ ಧರ್ಮ. ಜ್ಯೋತಿ, ಯಾರು ಇಲ್ಲದ ಇಂಥ ಪ್ರಶಾಂತವಾದ ಸ್ಥಳದಲ್ಲಿ ನವಿಲಿನಂತೆ ನರ್ತಿಸಿ ನನ್ನ ಮನದೋಹವನ್ನು ತೀರಿಸುವೆ. ಹಾಗೆ
ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ತಾರೆಯು ಬಾಣಿಗೆ ಚಂದ ತಾವರೆಯ ನೀರಿಗೆ ಚಂದ ತಾವರೆಯ ಕೆನ್ನೆಯ ಮದುವೆ ಜೊತೆಯಿರಲು ನಾನು ಚಂದ ಅರಿಶಿಣದ ಜೊತೆಯಲ್ಲಿ ಕುಂಕುಮವು ಚಂದ ಇತ್ತಾದ ಸ್ವರಗಳಿಗೆ ಗಮಕಗಳು ಚಂದ ಶ್ರೀಮತಿಯು ನಗುತ್ತಿರಲು ನಾನು ಜೇನಿಗಿಂತ ಚಂದ ಲಾ ಲಾ ನನಗೆ ಪೇಟೆಯಲ್ಲಿ ಸ್ವಲ್ಪ ಕೆಲಸವಿದೆ, ನಾನಿನ್ನು ಬರಲೇ. ಆಯ್ತು, ಹೋಗ್ಬೇಕು. ಹೋಗು. ನೀನು ಎಷ್ಟೇ ಕೆಟ್ಟ ಕೆಲಸ ಹೇಳಿದ್ರು ನಾನು ಮಾಡಲು ರೆಡಿ. ಯಾಕೆ ಗೊತ್ತಾ? ನಿಮ್ಮ ಅಣ್ಣ ನನ್ನನ್ನು ಬಲಾತ್ಕಾರ ಮಾಡ್ತಾರೆ ಅಂದಾಗ ಅವನ ಮೇಲೆ ನಾನು ಪ್ರೀತಿ ತೀರಿಸಿಕೊಳ್ಳಬೇಕು. ಅವನಿಗೆ ಗತಿ ಕಾಣಿಸುವವರೆಗೂ ನನಗೆ ನೆಮ್ಮದಿ ಇಲ್ಲ. ಅಂದು ರಾಮಾಯಣದಲ್ಲಿ ಸೀತೆಯ ಪತ್ತೆ ಮಾಡಲೆಂದೇ ರಾಮ ಹನುಮಂತನನ್ನು ಕಳುಹಿಸಿದ. ರಾಮನ ರಾವಣನ ಲಂಕಾನಗರಕ್ಕೆ ಇಂದು ಈ ಊರಿನ ನಿಯತ್ತಿನ ರೈತ ನನ್ನ ಪಾಲಿನ ಕಡುವೈರಿ. ಅಂದರೆ ಸೂರ್ಯನ ಮನೆಯನ್ನೇ ಮುಗಿಸುವುದಕ್ಕೆ ಹೆಣ್ಣೆಂಬ ಮಾರಿಯತ್ತವನ್ನೇ ಬಿಟ್ಟಿದ್ದಾನೆ ಈ ಕಲಿಯುಗದ ಕುಬೇರ ಅಗ್ನಿ ವಿಶ್ವಾಸಿ.
ಯಾವುದೇ ಆಪತ್ತುಗಳು ಬರುವುದಿಲ್ಲ. ಈಗ ಕಪ್ಪಿನ ಕಾಯಲು ಇಟ್ಟಿದ್ದೇನೆ. ಕಪ್ಪಿನ ಕಾಯಲು ಸಮಯ ಬೇಕು. ಕಾಲ ಕಬ್ಬಿಣವನ್ನು ಕಪಟ ಕಾಲಸ್ಥಾನವನ್ನು ಉಪಯೋಗಿಸಿ ಆಗ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಏನ್ ರುಚಿ ಆಗುತ್ತ? ಬರಿ 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 ಉಪ್ಪಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ. ಯಾರ್ರಿ ಅದು ಉಪ್ಪಿನಕಾಯಿ? ಏ ಗೋಪಿ, ನಾನ ಚಂದು. ಅಲೇ ಏನ ಡಿಕ್ಕಿ ಗಿರಾಕಿ? ನಾನ ಡಿಕ್ಕಿ ಗಿರಾಕಿ. ಅಲ್ಲ ಡಿಕ್ಕಿ. ಏನ್ಲೆ ನೀನ ಡಿಕ್ಕಿ ಡಿಕ್ಕಿ ಅಂತ ಗಂಟ ಬಿದ್ದಿಲ್ಲ. ನಮ್ಮಪ್ಪ ನಮ್ಮವ್ವ ನನಗೆ ಮುದ್ದಾದ ಹೆಸರಿಟ್ಟಾರ, ಚಂದು ಅಂತ ಕರಿ. ಆಗ್ಲೇಳ ಚಂದು ಹಂಗ ಕರೀತೀನಿ ಅಂದಂಗ ಹೊರಗಡೆ ಬೋರ್ಡ್ ಹಾಕಿದ್ರು ನೀ ನಿನ್ನ ಉಪ್ಪಿನಕಾಯಿ ಡಬ್ಬಿ ಹಿಡ್ಕೊಂಡು ನುಗ್ಗಿ ಬಂದ್ಬಿಟ್ಟಿದಿ. ನುಗ್ಗದ ನಮ್ ಕೆಲಸ, ಅದಕ್ಕ ನುಗ್ಗಿ ಬಂದ ಬಿಟ್ಟೆ. ಅಲ್ಲ, ನೀ ಬೋರ್ಡ್ ಒಳಗೆ ಏನಾಕಿ ಅಂತ ಗೊತ್ತೈತೆ ನಿನಗ? ಗೊತ್ತು ಅಂತ ಕೇಳ್ತಿಲ್ಲ, ಆ ಬೋರ್ಡ್ ಬರ್ದವನ ನಾನು. ಹೊರಗಡೆ ನಾಯಿ ಇದೆ ಎಚ್ಚರಿಕೆ ಅಂತ ಬರ್ದ ನೋಡ. ಅದಕ್ಕ ನೋಡ ನೀನ ಬಟ್ಟಾಗಿ ಹಿಂಗ ಉಳಿದಿರೋದ ಅಂತೀನಿ ನಾನು. ಏನ್ ಹಾಕಿರಿ ಬೋರ್ಡ್ ಒಳಗ? ಹೊರಗೆ ನಾಯಿ ಇದೆ ಏನು, ಒಳಗೆ ನಾಯಿ ಇದೆ ಎಚ್ಚರಿಕೆ ಅಂತ ಬರ್ದು ಕೌನ್ಸಿನ್ಯಾಗ ಒಳಗ ಬಂದು ನೋಡಿ ಅಂತ ಹಾಕಿದ್ವಿ. ಅದಕ್ಕ ನಾನು ಗುಳಿ ನುಗ್ಗದಂಗ ನುಗ್ಗಿ ಬಂದ್ಬಿಟ್ಟೆ. ಅದ್ರ ಕೌನ್ಸ್ ಹಾಕಿ ಹೆಂಗ್ ಬರ್ದನ ಚಂದ? ನಾನು ಬುದ್ಧಿ ಏನ್ ಹೇಳ್ಬೇಕು ಬಿಡ ಚಂದ. ಏನ್ ಹಾಕೋದು ಬೇಡ, ಮೊದಲ ಆ ಬೋರ್ಡ್ ಕಿತ್ತಾಕ. ಹೌದು, ನಿನ್ ಉಪ್ಪಿನಕಾಯಿ ಬೇಕಾ ಬೇಡ ಅಷ್ಟು ಬೇಕು ಅಂತ ಕೇಳ್ತಿಲ್ಲ ಚಂದ. ನಿನ್ನಂತ ಸುಂದರ ಹುಡುಗಿರ ಉಪ್ಪಿನಕಾಯಿ ಮಾಡಿ ಮಾರಕ್ ಬರ್ತೀವಿ ಅಂದ್ರೆ ನಮ್ಮಂತ ರಸಿ ಹುಡುಗರು ನೋಡಾಕ ಬೇಕ. ಕೆಳಗಿಂದ ಕೆಳಗ, ಮ್ಯಾಲಿಂದ ಮ್ಯಾಲ, ಉಪ್ಪಿನಕಾಯಿ ಗರಂ ಗರಂ ಉಪ್ಪಿನಕಾಯಿ ನಮ್ದು ಒಮ್ಮೆ ತಿಂದ್ರೆ ಸಾಕು. ಈಗ ಉಪ್ಪಿನಕಾಯಿ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಉಪ್ಪಿನಕಾಯಿ ತಿನ್ಬೇಕು ಅನ್ಸ್ತೈತ್ರಿ. ಪಟ್ಟ ಪಟ್ಟ ಆದ್ರಿ. ಬಾಯಿ ಮುಚ್ಚಲ, ನಿನ್ನ ಪುರಾಣ ನೀನು ತಂದೆ ನಾನ. ಕಬರಿಗೇಡಿ ಹೋಯ್ತಂದ ಒಬ್ರು ಇಲ್ಲಿ ವ್ಯಾಪಾರ ಮಾಡಕ್ ಬಂದಾಗ ಇನ್ನೊಬ್ರು ಬರಬಾರ್ದನ, ಅದು ತಿಳಿಯಂಗಿಲ್ಲ ನಿನಗ? ತಿರುಗೇಡಿ ನೀನೇನು ಬಂದಿ ಅಂತ ನನಗೇನ ಕಾಣಿಸ್ತಿದ್ದ ಏನೋ ಅಂತಾರಲ್ಲ, ಹೆಣ್ಣಿನ ಬುದ್ಧಿ ಮೊಳಕಾಲಿಂದ ಕೆಳಗ ಅಂತ. ನನ್ನ ಬುದ್ಧಿ ಮೊಣಕಾಲ್ ಕೆಳಗ, ನಿನ್ನ ಬುದ್ಧಿ ಪಾದದಿಂದ ನೆತ್ತಿವರೆಗೆ. ನೋಡ, ಈಗ ನಾ ಬಂದಿನಿ, ಮರ್ಯಾದೆ ಕೊಟ್ಟತೀನಿ, ಜಾಗ ಖಾಲಿ ಮಾಡ್. ಇಲ್ಲ ಅಂದ್ರೆ ಏನ್ ಮಾಡಂಗಿದಿ ನೀನು? ಎಣ್ಣ ಜಬರ್ದಸ್ತ್ ಮಾಡ್ತೀಯಲ್ಲ. ಇಲ್ಲೇ ವ್ಯಾಪಾರ ಮಾಡ್ತೀನಿ. ಇಲ್ಲೇ ವ್ಯಾಪಾರ ಮಾಡ್ತೀಯ? ಮಾಡ್ಲಿ, ಅದು ಹೆಂಗ ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ. ಏ ಗೋಪಿ, ನಿನ್ ಉಪ್ಪಿನಕಾಯಿ ಬೇಕು ಬೇಡ? ಮಾಲೆ ನೋಡಿ ವ್ಯಾಪಾರ ಮಾಡ. ನೀ ಬೇಕಡಿ ಚಂದು, ಅಷ್ಟೇ ಯಾಕೆ ಅವಸರ ಮಾಡ್ತಿ? ಮೊದಲು ಹೇಳ ರೇಟ್. ಎದ್ರದ್ದು? ಉಪ್ಪಿನಕಾಯ್ದು ಉಪ್ಪಿನಕಾಯ್ದು ನಿನ್ನ ಸಂಬಂಧ ಬರ್ರಿ 10 ರೂಪಾಯಿ. 10 ರೂಪಾಯಿ ಕೆಜಿ ಅಲ್ಲ, ಇದ್ರೆ ಇಷ್ಟ 10 ರೂಪಾಯಿ ಪಾಕೆಟ್. 10 ರೂಪಾಯಿ ತಮ್ಮ ಗೋಪಿ ಬಣ್ಣ ನೋಡಿ ಗಣಗಾಗ್ಬೇಡಿ. ಅದ ಮ್ಯಾಲೆಲ್ಲ ಬೆಳಕು ಅದ ಹೊರಗೈ ಕೊಡು. ಹುಳು ತಲೆ ಐತಿ. ಊರ್ ಕಿಸಬಾಯಿ ಉಳಕೋ ಗೆಳಕ ಅಂದಿ ಮಗನ. ನೋಡ, ನಿನಗ ನಿಂದೇನ ಮಹಾ ಬೆಳಕ. 5 ರೂಪಾಯಿ ಕೊಳತು 100 ನಿಂಬೆನ ತಗೊಂಬಂದು ಉಪ್ಪಿನಕಾಯಿ ಹಾಕಿ ಮಂದಿ ಕಣ್ಣಿಗೆ ಮಣ್ಣು ಎರ್ಸಿ ರೋಗ ಹಚ್ಚವನಿ. ಈಗ ಯಾರಿಗೆ ಹೋಗಿಲ್ಲ ಉಪ್ಪಿನಕಾಯಿ? ನಿಮ್ಮಂತ ಬಂದ್ ಹುಡುಗಿಯರ್ ಕೊಳತು ಮಾಡಿ ಇಲ್ಲಿ ಉಪ್ಪಿನಕಾಯಿ ಹಾಕೊಂಡು ತಗೊಂಡ್ ಬರ್ತೀರಿ. ಅದ ಜೋಗಲಿ ಊರ್ ಜನ ಹುಚ್ಚಿ ಜನ ಹೆಣ್ಣಂಗ ಅಂತ ತಿಂದು 60 ವರ್ಷಕ್ಕೆ ಬರೋರು 30 ವರ್ಷಕ್ಕೆ ಘಾಟಕ್ 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 ತಮ್ಮ ಹಂಗಾರ ಹೆಂಗಸ್ರು ಮಾಡಿದ ಉಪ್ಪಿನಕಾಯಿ ತಿನ್ಬಾರ್ದು ಅಂತ. ತಿನ್ಬೇಕಲೆ ಹೆಂಗ ರೇಟ್ ಜಾಸ್ತಿ. ಉಪ್ಪಿನಕಾಯಿ ನೆಕ್ಕಿ ನೋಡಿ
ಇಬ್ರು ಒಳಗೆ ಯಾವ ಚಲೋ ಐತಿ ಅವ್ರು ತಗೋಬೇಕು ಒಂದೇ. ಹಂಗಾರ ಇಬ್ರು ತರ್ರಿ ಟೇಸ್ಟ್ ನೋಡೇ ಬಿಡೋಣ. ಏ ಮಗನ, ಮೊದಲ ನಂದ ನೆಕ್ಕ ನೋಡಿ. ಹಿಡಿ ಕೈಯಾಗಿಡಿ, ಹಿಡಿ ಕೈಯಾಗಿಡಿ. ಏನು ಉಪ್ಪಿನಕಾಯಿಲೆ ಗೋಪಿ ಬಾಯ ಇಟ್ರ ಜೇನುತುಪ್ಪ ತಿಂದಂಗ ಕತ್ತದಲ್ಲಿ. ಮಗ ಏನ್ ಏನು ಮಗನ ಕೈ ಒಳಗಿದ್ದು ಧಾರವಾಡ ತಿಂದಿಯಪ್ಪ? ತೊಳಗಿದ ಏನ್ ಮಾಡ್ಲಕ್ಕ ಅಂದಂಗ ಚಂದು ನಂಗಂಚೂರು ಕೊಡ ನೋಡ್ತಾನೆ ನಿಂದು ಒಂಚೂರು ಟೇಸ್ಟ್. ಒಂದ ಸರಿಗೆ ಸ್ವರ್ಗಾಲೆ. ಏ ಮಂಗ್ಯಾಗ ಎಳ್ಳಿನ ಉಪ್ಪಿನಕಾಯಿ ಕೈ ಇದ್ರು ಸೀಮ ಜಾತಿಯವ್ರು ನೀವು. ನಂದು ತಿಂದು ನೋಡಿ ತಗೋರಿ. ನೋಡೋರಾಮು ಟೇಸ್ಟ್ ನೋಡ್ತಾನೆ. ಇದೇನು ಉಪ್ಪಿನಕಾಯಿ ಹಾಗಲಕಾಯ ಬಾಯ ಹೊತ್ತು ಒಳ್ಳೆ ವಿಷಯ ಆದ್ರೆ ಏನ್ ಮಾಡ್ತಾಯಿದ್ದಪ್ಪ? ಹಿಡ್ಕೊಂಡು ಅದಕ್ಕಾಗಿ ಓಡಿ ಬಂದಿ ಅಲ್ಲಲ್ಲಿ. ಎಳ್ಳಿನ ಉಪ್ಪಿನಕಾಯಿ ಕೈ ಇದ್ರು ಸೀಮ ಜಾತಿಯವ್ರು ನೀವು. ನಂದು ತಿಂದು ನೋಡಿ ತಗೋರಿ. ತಿಪ್ಪೇಶ ನಿನಗೊಂದು ಪಾಕೆಟ್ ಫ್ರೀ ಕೊಡ್ತೀನಿ, ತಿಂದು ನಿಜವ. ಈ ಮಗನಂಗ ಎಣ್ಣೆ ಕಡೆಗೆ ಜಗ್ಬೇಡ. ಪ್ಯಾಕೆಟ್ ಫ್ರೀ ಸಿಗ್ತತಿ ಅಂದ್ರ ನೀವೊಂದ ಚಲೋ ಐತಿ ಅನ್ನೋದು ಪಾಡ. ರೊಕ್ಕ ಕೊಟ್ಟು ಯಾಕೆ ತಗೋಬೇಕ? ಕೊಡ್ಲೆ ತಮ್ಮ. ತಮ್ಮ ಅಕ್ಕಿಗಿಂತ ಒಂದು ಕೈ ಕಾಲು ಮುಂದೈತ್ಲೆ ತಮ್ಮ ನಿಂದು. ತಿಪ್ಪೇಜ ಚಕ್ರನ ಮಗನ ಹೋಗಿ ಹೋಗಿ ಹುಳುಕ್ ಉಪ್ಪಿನಕಾಯಿ ಚೊಲೋ ಐತಿ ಅಂತೀರಲ್ಲೇ. ಇಕ್ಕಿದ ಚೊಲೋ ಇರೋದು ಅಂತಾನೆ. ಹಳೆ ಹಿಡ್ಕೊಂಡ್ ನನ್ನ ಮಗನ ಇವಂದ ಚೊಲೋ ಇರೋದಲೇ ಪೆಕ್ರ. ಇಲ್ಲಲೇ ತಮ್ಮ ಕುಂಡ್ಸೆಟ್ಟಿ ಇಕ್ಕಿದ ಚೊಲೋ ಇರೋದಲೇ. ಹಳೆ ಹಿಡ್ಕೊಡ ಇವನದ ಚೊಲೋ ಇರೋದು. ಇಕ್ಕಿದ ಚೊಲೋ ಇರೋದ ಚೊಲೋ ಇರೋದು. ಎದಕ್ ಜಗಳ ಆಡಕತ್ತೀರಿ ನೀವಿಬ್ರ? ನೋಡಿಲೆ ಬಂದಿರೋ ಜಗಳ ನಮ್ಮಿಬ್ಬರ ಮಧ್ಯೆ ನಾವ ಬಗೆಹರಿಸ್ಕೊಂತೀವಿ. ಏ ಉಪ್ಪಿನಕಾಯಿ ಬಾಯಿ ನೋಡ, ಇನ್ನು ಒಂದು ಕಂಡೀಷನ್ ಹಾಕ್ತೀನಿ, ಅದಕ್ಕೆ ನೀವು ಒಪ್ಕೊಂತೀನ? ಅದೇನಂತ ಹೇಳಿ ನಿನ್ ಕಂಡೀಷನ್ ನೋಡು, ನಾನು ಒಂದು ಒಗಟ್ ಹೇಳ್ತೇನೆ, ನೀವೊಂದು ಒಗಟ್ ಹೇಳ. ಅದ್ರೊಳಗೆ ಯಾರು ಗೆಲ್ತಾರ ನೋಡ ಅವರೇ ಇಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡೋದು. ಹೌದು ಇದು ಒಳ್ಳೆ ಉಪಾಯ ನೋಡಿ ಚಂದ. ಅಂತ ಮುಂಚೆ ನಾನೇ ಹೇಳ್ತೀನಿ. ಹೇಳ. ಅಪ್ಪಗ 3 ಅವಾಗ 1 ಏನಂತ ಉಪ್ಪಿನಕಾಯಿ. ಇದೇನ್ ದೊಡ್ಡ ಹೋಗಟ್ಟು ಅಂತ ಹೇಳ್ತೀಯಲ್ಲೋ ತಮ್ಮ ರಾಮ. ಮೊನ್ನೆ ನಮ್ಮ ಮಾವನ ಮಗಳು ಹುಟ್ಟೈತಲ್ಲ, ನಾಯನ್ನ ಅದು ಬಿಡಿಸಿ ಹೇಳು ಅಂದ್ರೆ ಹೇಳ್ತಕ್ಕ ಮಗನ. ಏನಲ್ಲ ಅದು 3 ಇರೋದು 1 ಅಂದ್ರ ಅದ ಸಮಾನ ಸಮಾನ. ಮುಸಲೆ ಸಾಮಾನ ಏನೇನ ಕಿಸಬಾಯಿ ಒಯ್ದಂದ ಅದಲ್ಲ. ನಾ ಹೇಳ, ಅಪ್ಪಗ 3 ಅಂತಂದ್ರ ವಿಭೂತಿ, ಇನ್ನ ಅವು 1 ಅಂದ್ರ ಕುಂಕುಮ. ಹೌದಲ್ಲೇ ಉಪ್ಪಿನಕಾಯಿ? ಹೌದು. ನಿಂಗೆ ಹೋಗುತ್ತ ಈಗ ನಾನು ಹೇಳ್ತೀನಿ, ಕಿವಿ ಕೊಟ್ಟು ಕೇಳ. ಕಟ್ಟಿ ಬೆಚ್ಚಿ ಬೀಜ ಜಜ್ಜಿದ್ರ 6 ತಿಂಗಳಾದ್ರೂ ಹಸಿ ಆರಂಗಿಲ್ಲ. ಏನು ಬಿಡಿ ಹೇಳಪ್ಪ ತಮ್ಮ ರಾಮ. ನಮ್ಮ ಹುಡುಗಿ ಕಚ್ಚಿನ ಬಿಚ್ಚಿ ಗಿಚ್ಚಿ ಅಂತಾಳ ನೋಡಿ ಬಿಡಿ ಹೇಳಪ್ಪ. ಇಲ್ಲಿ ಆಗ ಕುಂತವ್ರಿಗಿದ್ರು ಹೇಳ್ರಿ. ಕಟ್ಟಿ ಬಿಚ್ಚಿ ಬೀಜ ಜಜ್ಜಿದ್ರ 6 ತಿಂಗಳ ಹಸಿ ಆರಂಗಿಲ್ಲ. ಏನದು? ಏನಲ್ಲ ಮುರ್ಗಿ ಅದು ಗೊತ್ತಿಲ್ಲ. ನಾನಂತೂ ಸೋತೆ. ಅದೇನಂತ ನೀನ ಹೇಳು. ಗೊತ್ತಾಗಿಲ್ಲ. ಕಚ್ಚಿ ಬಿಚ್ಚಿ ಬೀಜ ಜಜ್ಜಿದ್ರ ಅಂದ್ರ ಹುಣಸಿ ಹಣ್ಣಿನ ತೊಗಟಿ ಬಿಚ್ಚಿ ಬೀಜ ಜಜ್ಜಿದ್ರ 6 ತಿಂಗಳ ಹಸಿ ಆರಂಗಿಲ್ಲ ಅಂತ ಅದ್ರ ಅರ್ಥ. ಹೌದನು? ಇಷ್ಟು ಹೇಳಾಕ್ ಬರ್ಲಿಲ್ಲಲೇ. ನಡಿ ತಮ್ಮಳ್ಳಿ MSL ಹೋಗಿ ನೀನು ಬೀರ್ ತಗ, ನಾನು 7 ತಗಂತಾನೆ. ಆಮೇಲೆ ಮದುವೆ ನನಗೆ ಗೊತ್ತು, ನಿಮ್ಗೆ ಗೊತ್ತಾಗತ್ತಲೇ ಅಂತೀನಿ. ಬಾ ನಡಿ. ಏನ್ಲೇ ಚಂದ, ಆ? ಏನ್ ಚಂದ ಒಗಟಾಗ್ತೀಯ ಅಲ್ಲ, ನೀನು ನೋಡಿದ್ರ ಹಾಡಿ ಕುಡಿಬೇಕಂತ ಹೇಳ್ತೈತಲ್ಲ. ಗಣಸ ಮನಸ್ಸನ್ ಎಷ್ಟು ಬೇಗ ಅರ್ಥ ಮಾಡ್ಕೊಂತಿಲ್ಲ ನೀನು. ಅದ್ದೈತೆ ಮತ್ತೆ ನನ್ನ ಡ್ಯೂಟಿ. ಮತ್ ಯಾಕೆ ತಡ ಸುರಿಸು ಸುಮಧುರ ಸಂತೋಷ ಗೀತೆನ. ಹಂಗಂತೀಯ? ಬಳ್ಳಿ ಪೋರಿ ಬಂದಿ ಬಿಹಾರಿ
ಮರಳಿ ಕೋರಿ ಮತಿ ಹಾರಿ ಕೃಷ್ಣನಿ ಮಾರಿ ಹುಡುಗಿ ಕೃಷ್ಣನಿ ಮಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೆ ನೀ ಹೌಹಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೆ ನೀ ಹೌಹಾರಿ ಚುಟ್ಟು ಚುಟ್ಟು ಇನ್ನು ಈಗ ಇದಕ್ಕೆ ಎಲ್ಲ ನಂಗೆ ತೋಮರಯ್ಯ. ಗುಡು ಗುಡು ಅಂತೈತ ನೋಡ ನೀನ್ ಹೇಳ್ದಂಗ ಕೊಂಡಿದ್ದ ಆತ ಈಗ ಉಪ್ಪಿನಕಾಯಿ ಚಂದ ಉಪ್ಪಿನಕಾಯಿ ತಗೊಂಡ್ ಬಾರ ಒಳಗ ರೊಕ್ಕ ಕೊಡ್ತಾರೆ ತಗೊಂಡು ಹಿಂದೆ ಬಾಗ್ಲಾಗ ಸೋಬಿಡಂತ ಬಾ ನಡಿ ಹಂಗಾರ. ಅಣ್ಣ ಅಣ್ಣ ಸೋಮಣಿ ಈಗ ಬನ್ನಿ ಏನು ಅಣ್ಣ ಅದು ಏಕೆ ಸಂಕೋಚಮಣಿ ಖರ್ಚಿಗೆ ಹಣ ಬೇಕಿತ್ತೇನು ಇಲ್ಲ ಅಣ್ಣ, ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಅವಳನ್ನೇ ಮದುವೆ ಆಗಬೇಕೆಂದು ಕೂಡ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನಿಮ್ಮೊಪ್ಪಿಗೆ? ನನ್ನೊಪ್ಪಿಗೆ ಇದೇ ತಾನೇ ಮಣಿ. ಆದರೆ ಹುಡುಗಿ ಯಾರು ಅಂತ ಹೇಳಲೇ ಇಲ್ಲ. ಅದೇ ಅಣ್ಣ, ನಮ್ಮ ಮನೆ ಕೆಲಸ ಮಾಡುತ್ತಾನಲ್ಲ ಚಂದ್ರು, ಅವಳ ತಂಗಿ ಲಕ್ಷ್ಮಿ ಅಂತ. ಲೇ ಮಣಿ, ನಿನ್ನ ಬುದ್ಧಿ ಸರಿಯಾಗಿದೆ ತಮಣಿ. ನಮ್ಮ ಅಂತಸ್ತೇನು, ಆ ಬಿಕೋರಿಯವರ ಅಂತಸ್ತೇನು? ಅಣ್ಣ, ಅವರು ಬಡವರಾದರೂ ತಿನ್ನುವುದು ಅನ್ನವೇ, ನಾವು ಶ್ರೀಮಂತರಾದರೂ ತಿನ್ನುವುದು ಅನ್ನವೇ. ಹೀಗಿರುವಾಗ ಅಂತಸ್ತೆಂಬ ಮಾತೇಕೆ ಬರುವುದಣ್ಣ ನಿನ್ನ ಬಾಯಲ್ಲಿ? ಅಣ್ಣನಿಗೆ ಅದರ ಉತ್ತರ ಕೊಡುವೆಯಲ್ಲ. ಎಷ್ಟು ಹುಲಿಯ ಸ್ನೇಹ ಮಾಡಬೇಕೇ ಹೊರತು ನರಿಯ ಸ್ನೇಹವಲ್ಲ. ನಡೆದಿರುವುದು ಕೆಟ್ಟ ಕನಸೆಂದು ತಿಳಿದು ಮರೆತು ಬಿಡು ಅವಳನ್ನು. ಅದು ಮಾತ್ರ ಸಾಧ್ಯವಿಲ್ಲ ಅಣ್ಣ. ಪ್ರೀತಿಸಿದ ಹುಡುಗಿಯನ್ನು ಮರೆತು ನೀವು ತೋರಿಸಿದ ಹೆಣ್ಣನ್ನು ಮದುವೆಯಾಗಿ ಜೀವನ ಪೂರ್ತಿ ಮಾನಸಿಕ ಹಿಂಸೆಗೆ ಒಳಗಾಗಲು ಮಾತ್ರ ನಾನು ತಯಾರಿಲ್ಲ. ಇದೇ ನಿನ್ನ ಕೊನೆ ನಿರ್ಧಾರನಾ? ಹೌದಣ್ಣ. ವಿಶ್ವ, ನಮ್ಮ ಮಾತನ್ನು ಗಾಳಿಗೆ ತೂರಿ ಆ ಬಡ ಭಿಕಾರಿ ಹೆಣ್ಣಿಗೆ ಬೆಲೆ ಕೊಡುವ ಈ ಮುಟ್ಟಾಳನಿಗೆ, ಆ ಇವನು ಪ್ರೀತಿಸಿದ ಆ ಹುಡುಗಿಗೆ ನಮ್ಮ ಮನೆತನದ ಪಾಠ ಕಲಿಸಿ ಬಾ ವಿಶ್ವ, ಪಾಠ ಕಲಿಸಿ ಬಾ. ಅಣ್ಣ, ಅವಳು ಕಲಿತಿರುವುದು ವಿದ್ಯೆಯಲ್ಲಿ ತುಂಬಾ ಇದೆ. ವಿದ್ಯೆಯಲ್ಲಿ ಸರಸ್ವತಿ ಅಂತವಳಿಗೆ ನೀ ಅಂತ ಪಾಠ ಕಲಿಸುವೆ ಅಣ್ಣ, ಪಾಠ ಕಲಿಸುವೆ. ಕಲಿಸುವೆ ರಹಸ್ಯವಾದ ಪಾಠವನ್ನು. ವಿದ್ಯೆಯಲ್ಲಿ ಅವಳ ಸರಸ್ವತಿಯಾದರೂ ಇನ್ನು ಕತ್ತಲ ರಾತ್ರಿಯ ಕಾಮ ಪುಸ್ತಕದ ಪ್ರಥಮ ಅಧ್ಯಾಯದ ರುಚಿ ಅವಳಿಗಾಗಿಲ್ಲ. ಅವಳನ್ನು ಒಂಟಿಯಾಗಿ ಒತ್ತು ಒಯ್ದು ಅರಬೆತ್ತಲೆಯನ್ನಾಡಿ ಕಾಮ ಕ್ರೀಡೆಯನ್ನಾಡಿ ಶೀಲ ಕಳೆದುಕೊಂಡು ದೇವದಾಸಿಯಾಗ ಪಾಠವನ್ನು ಕಲಿಸಿ ಬರುವೆ. ಮುಚ್ಚು ಬಾಯ ಯೋಗ್ಯ. ಇದೇ ಮಾತನ್ನು ಬೇರೆ ಯಾರಾದರೂ ಮಾತನಾಡಿದ್ದರೆ ಅವರ ನ್ಯಾಳಿಗೆಯನ್ನು ಕತ್ತರಿಸಿ ನನ್ನ ಲಕ್ಷ್ಮಿಯ ಪಾದದಡಿಗೆ ಇಡುತ್ತಿದ್ದೆ. ರಕ್ತ ಹಚ್ಚಿ ಹುಟ್ಟಿಕೊಟ್ಟಿರುವ ಅನ್ನನೆಂದು ಸುಮ್ಮನೆ ಬಿಟ್ಟಿದ್ದೇನೆ.
ಸಮಾಧಾನ ಮಾಡಿಕೊ ಮಣಿ, ಸಮಾಧಾನ ಮಾಡಿಕೊ. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ನಾಟಕವಾಡಿದ್ದೀವಿ ಅಷ್ಟೇ. ಹೌದು ಮಣಿ, ಲಕ್ಷ್ಮಿಯ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಇದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡಬೇಕಾಯಿತು. ನಿನ್ನ ದೃಷ್ಟಿಯಲ್ಲಿ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ ಬಿಡು. ಏಕೆ? ಹಾಗೇನಿಲ್ಲ ಅಣ್ಣ, ನೀವು ಹಿರಿಯರು, ನನಗೆ ಒಳ್ಳೆಯದಾಗಲೆಂದು ಪರೀಕ್ಷೆ ಮಾಡಿದ್ದೀರಿ, ಇದರಲ್ಲಿ ತಪ್ಪೇನಿದೆ? ನನ್ನ ಮುದ್ದಿನ ತಮ್ಮ ಮಣಿ, ನೀನು ನಾಳೆಯ ಲಕ್ಷ್ಮಿಯ ಮನೆಗೆ ಹೋಗಿ ನಿನ್ನ ಮದುವೆ ಬಗ್ಗೆ ವಿಚಾರಣೆ ಮಾಡಿಕೊಂಡು ಬರುತ್ತೇವೆ. ಅಣ್ಣ, ತುಂಬಾ ಸಂತೋಷವಾಯಿತು. ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ, ಬನ್ನಿ.